ಮೈ ಕಂಟ್ರಿ ಆಲ್ ಪಬ್ಲಿಕ್ ವೋಟ್ ಫಾರ್ ಓನ್ಲಿ ಭಾರತೀಯ ಜನತಾ ಪಾರ್ಟಿ. ಸೊ ಈಗ ವೆರಿ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ, ಪಬ್ಲಿಕ್ ಗಮನಕ್ಕೆ, ಎಲ್ಲ ದೇಶದ ಮಹಿಳೆಯರ ಗಮನಕ್ಕೆ ಹೇಳ್ತಾ ಇದ್ದೀನಿ. ಒಂದು ಬ್ಲಾಕ್ ಮೇಲ್ ಮಾಡೋ ಟೀಮ್ ಇದೆ ದೇಶದಲ್ಲಿ. ಗುಪ್ತಾಚಾರದಲ್ಲಿ ಕೂತವರು ಮಹಿಳೆಯರ ಗುಪ್ತಾಂಗಗಳನ್ನು ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾವ್ರೆ. ಯಾವುದೇ ಕಾರಣಕ್ಕೂ ನಿಮಗೆ ಬ್ಲಾಕ್ ಮೇಲ್ ಮಾಡಿದ್ರೆ ಹೆದರಿಸ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬ್ಲಾಕ್ ಮೇಲಿಗೆ ಒಳಗಾಗಬೇಡ್ರಿ ದೇಶದ ಮಹಿಳೆಯರು. ನಿಮ್ಗೆ ಏನಾದ್ರು ಒಂದು ಸಮಸ್ಯೆ ಅಂತ ಬ್ಲಾಕ್ ಮೇಲ್ ಮಾಡ್ತಾರೆ ಈ ರೀತಿ ಅಂತ ನಿಮ್ಗೇನಾದ್ರು ಅನಿಸಿದ್ರೆ ನನ್ನ ಮೊಬೈಲ್ ನಂಬರಿಗೆ ಒಂದೇ ₹1 ಫೋನ್ಪೇ ಮಾಡಿ. ಯಾಕೆ ಅಂತ ಹೇಳಿದ್ರೆ ಏನು ಸಮಸ್ಯೆ ಇದ್ದಾಗ ಗೊತ್ತಾಗುತ್ತೆ. ನೀವು ಮಾಡಿದ್ರೆ ಇಂಥ ಸಮಸ್ಯೆ ಅಂತ ನಮಗೆ ಗೊತ್ತಾಗುತ್ತೆ, ದೈವಶಕ್ತಿ ನಿಮ್ಮನ್ನು ಕಾಪಾಡುತ್ತೆ. ಅದು ಯಾವ ರೀತಿ ಬ್ಲಾಕ್ ಮೇಲ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಬೇಕು. ಸ್ವಿಚ್ ಆಫ್ ಮಾಡ್ಕೊಂಡು ಅವ್ರು ಹೇಳಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ನಿಮಗೆ ಅವ್ರ ಮುಖನೂ ತೋರಿಸಲ್ಲ, ರೇಪ್ ಮಾಡ್ತಾರೆ. ತಿರುಗಿ ನಿಂತ್ಕೊಬೇಕು, ಎಲ್ಲ ಬಿತ್ತು ನಿಲ್ಲಿಸ್ಬಿಡ್ತಾರೆ. ಅವ್ನು ಯಾವನ್ ರೇಪ್ ಮಾಡ್ತಾನೆ ಗೊತ್ತಾಗಲ್ಲ, ಮುಖಕ್ಕೆಲ್ಲ ಮಾಸ್ಕ್ ಮಾಡ್ಕೊತಾರೆ, ಮುಖ ಎಲ್ಲ ಮುಚ್ಕೊಂಡ್ಬಿಡ್ತಾರೆ, ಎಲ್ಲ ಮಾಸ್ಕ್ ಮಾಡ್ಕೊಂಡ್ಬಿಡ್ತಾರೆ. ಮಾಸ್ಕ್ ಹಾಕ್ಕೊಂಡು ಆ್ಯಕ್ಚುಲಿ ನಿಮ್ಮ ಜೀವನನೇ ಹಾಳು ಮಾಡ್ತಾರೆ. ವಯಸ್ಸಾದ ಮುದುಕಿಯರನ್ನು ಕೂಡ ಬಿಡ್ತಾಯಿಲ್ಲ. ನಿಮಗೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಈ ಯಾರೋ ಚಿತ್ರ ಹೆಗಡೆ ಅಂತ ಹೇಳ್ಬಿಟ್ಟು, ಚಿತ್ರ ಹೆಗಡೆ ಅಂತ ಹೇಳ್ಬಿಟ್ಟು ಒಂದು ಮಹಿಳೆನ ಇಮೇಲಲ್ಲೇ ಮೆಸೇಜ್ ಮಾಡಿ ಗೀಡ್ ಅಂತ ಹೇಳ್ಬಿಟ್ಟು ಆಕೆನ ಫುಲ್ಲು ಟ್ರಾಪ್ ಮಾಡಿಬಿಟ್ಟು ರೇಪೇ ಮಾಡಿಬಿಟ್ರು. ಲಾಸ್ಟಿಗೆ ಅವಳು ಮೀಟಿಂಗ್ ಅಂತ ಕರೀತಾರೆ. ಅವ್ರು ಹೇಳಿದ ಕಡೆ ಮಲಗಬೇಕಾಗ್ತದೆ. ಮಲಗಲಿಲ್ಲ ಅಂತ ಹೇಳಿದ್ರೆ ಕೇಸ್ ಮಾಡಿ ಒಳಗಡೆ ಕಳಿಸಿದ್ರು. ಯಾವುದೋ ಸ್ಟಾಕ್ ಯಾವುದದು ಏನು ಹೇಳ್ತಾರಲ್ಲ, ಅದು ಸ್ಟಾಕ್ ಎಕ್ಸ್ಚೇಂಜೇ ಏನು, ಅದರಲ್ಲಿ ಅವಳು ಒಳ್ಳೆ ಪೋಸ್ಟಲ್ಲಿದ್ಲು. ಸೊ ಇದೆಲ್ಲ ಮಾಡ್ತಾರೋದು ಗುಪ್ತಾಂಗ, ಗುಪ್ತಚರ ಇಲಾಖೆ, ಸೆಂಟ್ರಲ್ ಗುಪ್ತಚರ ಇಲಾಖೆ, ಆಲ್ ಸ್ಟೇಟ್ ಗುಪ್ತಚರ ಇಲಾಖೆ ಕಂಟ್ರೋಲ್ ಮಾಡ್ಕೊಂಡಿರೋಂಥ ಕರಪ್ಷನ್ ಬ್ರಿಟಿಷ್ ಪೊಲೀಸ್. ಒಬ್ಬ ಗುಮಸ್ತನ ಜೊತೆ ಮಲಗಿಸ್ತಾರೆ ನಿಮ್ಮನ್ನ. ಒಬ್ಬ ಡ್ರೈವರು, ಗೌರ್ಮೆಂಟ್ ಸರ್ವೆಂಟ್ಸು, ಅವ್ರು ನಿಮ್ಮನ್ನ ಯಾಮಾರಿಸ್ತಿದ್ದಾರೆ. ನಿಮಗೆ ಗೌರ್ಮೆಂಟ್ ಸರ್ವೆಂಟ್ಸಿಗೆ ಅಷ್ಟು ಗೊತ್ತಾಗ್ತಾ ಇಲ್ವಾ? ಟಾಪ್ ಅಧಿಕಾರಿಗಳಿಗೆ ನಿಮ್ಮದು ಪ್ರತಿಯೊಂದು ಇಂಚು ವಿಡಿಯೋ ನೋಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇಂಚು ಅಬ್ಸರ್ವ್ ಮಾಡಿಬಿಟ್ಟು ನಿಮ್ಮನ್ನು ಗಂಡ ಇದ್ದರೂ ಕೂಡ, ನೀವು ಗಂಡ ಇದ್ದರೂ ಕೂಡ ನಿಮ್ಮ ಮನೇಲೇ ಬಂದು ರೇಪ್ ಮಾಡ್ತಾರೆ ಕಣ್ರಮ್ಮ. ಅಂಥ ದರಿದ್ರ ನನ್ನ ಮಕ್ಕಳು ಇದ್ದಾರೆ, ದೇಶದ್ರೋಹಿಗಳು. ಆಮೇಲೆ ಅವ್ರು ಹೇಳಿರೋ ಕಡೆ ಹೋಗಿ ಮಲಗಬೇಕಾಗ್ತದೆ, ಮೀಟಿಂಗ್ ಅಂತ ಹೇಳ್ಬಿಟ್ಟು. ಇದು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗದಲ್ಲಿದ್ದವರಿಗೆ ಇಷ್ಟು ಮಾಡ್ತಾರೆ ಅಂದರೆ ಇನ್ನು ಪಬ್ಲಿಕ್ಕಿಗೆ ಯಾವ ರೀತಿ ಮಾಡ್ತಾಯಿದ್ದಾರೆ ಇವರು? ಹೊರಗಡೆ ಎಕ್ಸ್ಪೋರ್ಟ್ ಮಾಡ್ತಾವ್ರೆ ಹುಡುಗಿಯರನ್ನ, ಹೆಣ್ಣು ಮಕ್ಕಳನ್ನ ಎಕ್ಸ್ಪೋರ್ಟ್ ಮಾಡ್ತಾವ್ರೆ. ಅದಕ್ಕೆ ನಿಮ್ಮ ಗಮನ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ನಿಮಗೆ ಯಾರಾದರೂ ನಿಮಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ, ನಿಮಗೆ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ, ನೀವು ಜಸ್ಟ್ ನನ್ನ ಮೊಬೈಲ್ ನಂಬರ್ 9611487446ಗೆ ₹1 ಫೋನ್ಪೇ ಮಾಡಿರಿ. ಒಂದೇ ₹1. ನೆಕ್ಸ್ಟ್ ದೈವಶಕ್ತಿ ನಿಮ್ಮನ್ನು ಕಾಪಾಡುತ್ತೆ. ನನ್ನ ಮಕ್ಕಳನ್ನ ಲಾ ಅಂಡರಲ್ಲೇ ಕಟ್ ಮಾಡಿ ಬಿಸಾಕ್ಬಿಡ್ತೀವಿ, ಕಸಿ ಮಾಡಕ್ಕೆ ಬಿಡ್ತೀವಿ. ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ದೈವಶಕ್ತಿ ನಿಮ್ಮನ್ನು ಕಾಪಾಡುತ್ತೆ. ರೈಟ್ ಇನ್ಫಾರ್ಮೇಷನ್ ಟು ಸುಪ್ರೀಂ ಕೋರ್ಟ್, ರೈಟ್ ಇನ್ಫಾರ್ಮೇಷನ್ ಟು ಮೈ ಕಂಟ್ರಿ ಆಲ್ ಪಬ್ಲಿಕ್, ಮೈ ಕಂಟ್ರಿ ಆಲ್ ಫೀಮೇಲ್, ಗುಡ್ ಫೀಮೇಲ್ ಇದಿರಲ್ಲ. ನಿಮಗೆ ಲಾಸ್ಟೇ ಜೀವನ ಯಾಕೆ ವೇಸ್ಟ್ ಮಾಡ್ಕೊತೀರಾ? ಇವ್ರುಗಳೆಲ್ಲ ಏಡ್ಸಿರೋರು ನಿಮ್ಮನ್ನು ಹತ್ತುತ್ತಾರೆ. ಒಂದು ಸಲ ಬಂದರೆ ಅವಾಗ ಯಾವಾಗಲೂ 10 ವರ್ಷ 15 ವರ್ಷ ಬದುಕ್ತಾರಿದ್ರಂತೆ. ಈಗೆಲ್ಲ 1 ವರ್ಷದಲ್ಲೇ ಸತ್ತೋಗ್ಬಿಡ್ತಾರೆ. ಏಡ್ಸಿರೋರು ನಿಮ್ಮನ್ನು ರೇಪ್ ಮಾಡ್ತಾರೋದು. ಇವ್ರಿಗೆ ಗೊತ್ತೇ ಆಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಆ ಲೆವೆಲಿಗೆ ಮಾಡ್ತಾರೆ, ಆ ಲೆವೆಲಿಗೆ ನಿಮ್ಮನ್ನು ಟ್ರಾಪ್ ಮಾಡ್ತಾರೆ. ಆ್ಯಕ್ಚುಲಿ ಅರ್ಥ ಆಯ್ತಲ್ಲ? ಮೀಟಿಂಗ್ ಅಂತ ಡೆಲ್ಲಿಗೆ, ಮೀಟಿಂಗ್ ಅಂತ ನಿಮ್ಮ ಡಿಸ್ಟಿಕ್ಕಿಗೆ, ಮೀಟಿಂಗ್ ಅಂತ ರಾಜಧಾನಿಗೆ, ಬೆಂಗಳೂರು, ಇಂಥ ಕಡೆಲ್ಲ ಕರೆಸ್ತಾರೆ. ಅವರೆಲ್ಲ ರೀತಿ ನೋಡ್ಕೊಂಡೇ ಮಾಡೋದು. ಇದು ಮಾಡ್ತಾ ಇರೋದು ಗೋರ್ಮೆಂಟ್ ಸರ್ವೆಂಟ್ಸ್, ಕರ್ನಾಟಕ ಗೋರ್ಮೆಂಟ್ ಸರ್ವೆಂಟ್ಸ್, ಸೆಂಟ್ರಲ್ ಇಂಡಿಯಾ ಗೋರ್ಮೆಂಟ್ ಸರ್ವೆಂಟ್ಸ್, ಕರಪ್ಷನ್ ಸರ್ವೆಂಟ್ಸ್. ಅವ್ರ ಕೈಯಲ್ಲಿ ಗುಪ್ತಚರ ಇಲಾಖೆ ಇದೆ, ಇಂಟೆಲಿಜೆನ್ಸ್ ಇದೆ, ಎಲ್ಲ ಬೇಹುಗಾರಿಕೆಗೆ ಸಂಬಂಧಪಟ್ಟಿದ್ದ ಎಲ್ಲ ಡಿಪಾರ್ಟ್ಮೆಂಟ್ ಇದೆ. ಯಾರ ಕೈಯಲ್ಲಿ? ಬ್ರಿಟಿಷ್ ಕಾಂಗ್ರೆಸ್ ಪಾರ್ಟಿ ಕೈಯಲ್ಲಿ. ಅಂತ ಮೋದಿದೇ ವಿಡಿಯೋ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾವ್ರೆ. ಮೋದಿಗೂ ಅದೇ ಬೇಕಾಗಿರೋದು. ಮೋದಿ ಏನು ಸಾಚ ಇಲ್ಲ. ಮೋದಿ ಅವನಿಗೆ ಮದುವೆ ಆಗಿರೋ ಹುಡುಗಿಗೆ ಮಕ್ಕಳು ಮಾಡೋ ತಾಕತ್ತಿಲ್ಲ. ಅವನಿಗೆ ಈಗ ಪ್ರೈಮ್ ಮಿನಿಸ್ಟರ್ ಆಗಿದ್ದಾನೆ, ಈಗ ಮಜಾ ಮಾಡ್ತಾ ಕೂತಾನವನು. 10 ವರ್ಷ ಜನರ ಮುಂದೆ ಡವ್ ಮಾಡ್ತಾವನೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ನೆಕ್ಸ್ಟಿಂದ ಎಲ್ಲ ವೋಟರ್ಸು, ಯಾರು ಟ್ಯಾಲೆಂಟೆಡ್ ವೋಟರ್ಸ್ ಇದ್ದಾರೋ ಅವ್ರನ್ನ ಲೀಡ್ರು ಆಗ್ತೀರಾ. ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವನ ಕೈಯಲ್ಲೂ ಭಾರತೀಯ ಜನತಾ ಪಾರ್ಟಿ ಕಂಟ್ರೋಲ್ ಇಲ್ಲ. ನೆಕ್ಸ್ಟು ಅರ್ಥ ಆಯ್ತಲ್ಲ? ಪಬ್ಲಿಕ್ ವೋಟರ್ಸ್ ಕಂಟ್ರೋಲಲ್ಲಿರೋದು. ಇದು ಭಾರತೀಯ ಜನತಾ ಪಾರ್ಟಿನ ಹುಟ್ಟಾಕಿರೋದು ದೇಶಕ್ಕೋಸ್ಕರ. ಇವರು ಮಜಾ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೋಸ್ಕರ ಅಲ್ಲ. ಸೊ ತಮ್ಮ ಮಹಿಳೆಯರಿಗೆ, ನಮ್ಮ ದೇಶದ ಗುಡ್ ಫೀಮೇಲ್ ಇದಿರಲ್ಲ, ಅವರಿಗೆಲ್ಲರಿಗೂ ರೈಟ್ ಇನ್ಫಾರ್ಮೇಷನ್.
ಯಾವುದೇ ಕಾರಣಕ್ಕೂ ಯಾರಾದರೂ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ನಿಮಗೆ ಲೈಂಗಿಕ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೈ ನಂಬರಿಗೆ ಓನ್ಲಿ ₹1 ಫೋನ್ಪೇ ಮಾಡಿ. ಮಿಕ್ಕಿದ್ದೆಲ್ಲ ದೈವಶಕ್ತಿ ಅಟ್ಟಾಡಿಸ್ಬಿಡುತ್ತೆ. ಇನ್ನು ಲೈಫಲ್ಲಿ ನಿಮ್ಮ ತಂಟ ಯಾರೂ ಬರಲ್ಲ, ಹಂಗೆ ಮಾಡಿಸ್ಬಿಡ್ತೀವಿ. ಕೋರ್ಟಿಂದನೇ ಮಾಡಿಸ್ಬಿಡ್ತೀವಿ, ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಏನು ಸಮಸ್ಯೆ ಆಗಲ್ಲ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಜೀವನ ಪರ್ಯಂತವಾಗಿ ಸಾಯ್ಬೇಕಾಗ್ತದೆ. ಇಲ್ಲ ಜೀವನ ಪರ್ಯಂತವಾಗಿ ಆ ಏಡ್ಸನ್ನ ಮೈ ಮೇಲೆ ಹಸ್ಕೊತಿರಲ್ಲ. ಹಿಂದೂಗಳು ಮಹಿಳೆಯರನ್ನ ಟಾರ್ಗೆಟ್ ಆಗ್ತಾವ್ರೆ, ಮುಸ್ಲಿಮ್ಸ್ ಕ್ರಿಮಿನಲ್ಸ್ ಆ್ಯಂಡ್ ಕ್ರಿಶ್ಚಿಯನ್ಸ್ ಕ್ರಿಮಿನಲ್ಸ್. ನಿಮಗೆ ಗೊತ್ತಿಲ್ಲದೆ ಯಾರ್ಯಾರೋ ಚಪ್ಪರ್ ನನ್ನ ಮಕ್ಕಳೆಲ್ಲ ನಿಮ್ಗೆ ಹತ್ತುತ್ತಾರೆ. ಆಮೇಲೆ ಚಪ್ಪರ್ ನನ್ನ ಮಕ್ಳ ಜೊತೆ ಎಲ್ಲ ಮಲಗಬೇಕಾಗ್ತದೆ. ಆ ಲೆವೆಲಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ. ಹಳ್ಳಿಯಿಂದ ಹಿಡಿದು, ತಾಲೂಕಿಂದ ಹಿಡಿದು, ಜಿಲ್ಲೆಯಿಂದ ಹಿಡಿದು, ರಾಜಧಾನಿಯಿಂದ ಹಿಡಿದು, ದೇಶದ ರಾಜಧಾನಿ ತನಕನೂ ಎಲ್ಲ ಕಡೆ ನಡೀತಾ ಇದೆ ಇದು. ಸೊ ಇದು ಕಂಟ್ರೋಲ್ ಮಾಡ್ತಾ ಇರೋದು ಒಂದೇ ಟೀಮ್, ಕಾಂಗ್ರೆಸ್ ಸೆಕ್ಸ್ ಬ್ರೋಕರ್ಸ್ ಟೀಮ್. ಅದೇ ಟೀಮೇ BJPಲೂ ಕಂಟ್ರೋಲ್ ಮಾಡ್ತಾ ಇರೋದು, ಕೆಲವ್ರನ್ನ ಬಿಟ್ಬಿಟ್ಟು. ಇನ್ನು ಮುಂದೆ ಅದಕ್ಕೆ ಅವಕಾಶ ಕೊಡಲ್ಲ. ಅಂಥ ಲೋಫರ್ ನನ್ನ ಮಕ್ಕಳನ್ನ, ಅಂಥ ದೇಶದ್ರೋಹಿಗಳನ್ನು BJP ಪಾರ್ಟಿಯಿಂದ ಗೆಟ್ ಔಟ್ ಮಾಡ್ತೀವಿ. ನಮಗೆ ಗೊತ್ತಿದೆ ಹೆಂಗೆ ಕಂಟ್ರೋಲ್ ಮಾಡ್ಬೇಕಂತ ಹೇಳ್ಬಿಟ್ಟು. ಮೋದಿ ಅಲ್ಲ, ಅವ್ರ ಅಪ್ಪ ನಿತ್ರು ಬಿಡಲ್ಲ. ಮೋದಿ ಅಲ್ಲ, BJP ಪಾರ್ಟಿ ಮೋದಿ ಸುಪ್ರೀಂ ಅಲ್ಲ. ಮೋದಿ ನೋಡಿ ಯಾವನು ಓಟ್